ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 28/3/2026 SSLC ಗಣಿತ ವಾರ್ಷಿಕ ಪರೀಕ್ಷೆಗಾಗಿ ಮಂಡಳಿಯ ಮಾಡೆಲ್ ಕ್ವಶನ್ ಪೇಪರ್ 1 ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಪ್ರಾಕ್ಟೀಸ್ ಮಾಡಿದರೆ 40+ ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ಏನು ಬೇರೆ ಓದೋ ಅವಶ್ಯಕತೆ ಇಲ್ಲ, ಬಟ್ ಇವುಗಳನ್ನು ನಿಮಗೆ ಬರಲೇಬೇಕು. ಓಕೆನಾ? ಸೊ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಹಿತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹಾಗಾದರೆ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಇತ್ತು 3 ಮತ್ತು 5ರ ಮಸ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಲಿ 3 ಮತ್ತು 5ರ ಮಸ ಎಷ್ಟಾಗ್ತದಪ್ಪ ಅಂದ್ರೆ 1 ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ 1 ಆಪ್ಷನ್ ಎ ಇಸ್ ದ ರೈಟ್. ಸೆಕೆಂಡ್ ಒನ್, ಪಿ ಆಫ್ ಎಕ್ಸ್ನಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ದಾರೆ. ಏನಿಲ್ಲ, ಆ ಝಡ್ ಅಂತಕ್ಕಂಥ ರೇಖೆ ಮೇಲೆ ಎಷ್ಟು ಸರಿ ಏನು ಮಾಡೋದಪ್ಪ ಅಂದರೆ ರೇಖೆ ಹಾದು ಹೋಗಿದೆ, ಅದೇ ಶೂನ್ಯತೆ ಆಗಿರ್ತದೆ. 1 2 3 4. ಸೊ ಒಟ್ಟು ಶೂನ್ಯತೆಗಳ ಸಂಖ್ಯೆ ಆಪ್ಷನ್ ಸಿ 4 ಅಂತ ಬರೆದ್ರೆ ಸಾಕು. ಇನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿ ಕೊಟ್ಟಿದ್ರು. a1x + b1y + c1 = 0, a2x + b2y + c2 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಅನನ್ಯ ಪರಿಹಾರ ಆಗಿದ್ದರೆ ಅವುಗಳ ಸಂಬಂಧ ಏನಿರ್ತದೆ? ಸೊ ಆಪ್ಷನ್ ಎ, a1 / a2 ಈಸ್ ನಾಟ್ ಈಕ್ವಲ್ ಟು b1 / b2. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಇನ್ನು ಯಾವುದು ಸಮಾಂತರ ಶ್ರೇಣಿ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಆಪ್ಷನ್ ಡಿ ಇದೆ, 5 9 13 17 ಅಂತಕ್ಕಂಥದ್ದು ಅದೇನಾಗ್ತದಪ್ಪ ಅಂದರೆ ಸಮಾಂತರ ಶ್ರೇಣಿಗೆ ಒಂದು ಉದಾಹರಣೆಯಾಗಿರ್ತಕ್ಕಂಥ ಹೇಳಿಕೆ. ಇನ್ನು ಆವೃತ್ತ ವರ್ಗಾಂತರ ಮತ್ತು ಆವೃತ್ತಿ ಪಟ್ಟಿ ಕೊಟ್ಟಿದ್ದಾರೆ. ಇದರಲ್ಲಿ ಮಧ್ಯಾಂಕದ ವರ್ಗಾಂತರ ಯಾವುದು ಅಂತ ಕೊಟ್ಟಿದ್ರು. ಸೊ ಮಧ್ಯಾಂಕದ ವರ್ಗಾಂತರ ಯಾವುದಪ್ಪ ಅಂದರೆ 20 ರಿಂದ 30 ಅಂತಕ್ಕಂಥದ್ದು ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಯಾಕಂದರೆ ಇದು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಎಸ್. ಮುಂದಿನ ಪ್ರಶ್ನೆ, cot A = 3 tan A ಆದರೆ ಕೋನ ಎನ ಬೆಲೆ ಎಷ್ಟು ಅಂತ ಕೇಳಿದರೆ. ಎಸ್, cot A = 3 tan A ಆದರೆ ಎನ ಬೆಲೆ ಎಷ್ಟು ಅಂತ ಕೇಳಿದ್ರು. ವೆರಿ ಸಿಂಪಲ್, 30 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, P -4 -5 ಬಿಂದುವಿನಿಂದ ಎಳೆದ ಲಂಬ ಎಕ್ಸ್ ಅಕ್ಷವನ್ನು ಕ್ಯೂ ಬಿಂದುವಿನಲ್ಲಿ ಛೇದಿಸ್ತದೆ. ಹಾಗಾದರೆ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಯಾವ್ಯಾವು? ಸೊ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಆಪ್ಷನ್ ಬಿ -4 0 ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕು. ಮುಂದಿನ ಪ್ರಶ್ನೆ, 6 ಮತ್ತು -1 ಮೂಲಗಳಾಗಿರುವ ವರ್ಗ ಸಮೀಕರಣವನ್ನು ಬರೀರಿ ಅಂತ ಕೇಳಿದರು. ಸೊ ಅವರು ಮೂಲ ಕೊಟ್ಟಿದ್ರು, ನೀವು ವರ್ಗ ಸಮೀಕರಣವನ್ನು ರೆಡಿ ಮಾಡಬೇಕು. ಸೊ ಯಾವುದು ಆಪ್ಷನ್ ಕರೆಕ್ಟ್ ಆಗ್ತದಪ್ಪ ಅಂದ್ರೆ x² - 5x - 6 = 0 ಅಂತಕ್ಕಂಥದ್ದಿದೆ ನೋಡಿ, ಅದು ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಕ್ಕಂಥ ಒಂದು ಉತ್ತರ. ಇನ್ನು ಮುಂದೆ 1 ಅಂಕದ ಪ್ರಶ್ನೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಸ್ಥಿರ ಜೋಡಿಯಾಗಿದ್ದರೆ ಎಷ್ಟು ಪರಿಹಾರಗಳನ್ನು ಹೊಂದುತ್ತವೆ ಅಂತ ಕೇಳಿದರು. ಇದು ಅಸ್ಥಿರ ಜೋಡಿ ಅಂತಂದರೆ ಪರಿಹಾರಗಳನ್ನೇ ಇರೋದಿಲ್ಲ. ಎಸ್. ಮುಂದಿನ ಪ್ರಶ್ನೆ 10, ಚಿತ್ರದಲ್ಲಿ ಡಿ ಸಮಾಂತರ ಬಿ ಸಿ, ಎ ಡಿ 2 ಸೆಂಟಿಮೀಟರ್, ಬಿ ಡಿ 6 ಸೆಂಟಿಮೀಟರ್ ಆದರೆ ಡಿ ಅನುಪಾತ ಬಿ ಸಿ. ಸೊ ಡಿ ಅನುಪಾತ ಬಿ ಸಿಯನ್ನು ಕಂಡುಹಿಡಬೇಕಾಗಿತ್ತು. ಸೊ ನೋಡೋಣ ಉತ್ತರ ಏನಿದೆ ಅಂತ ನೋಡಿ. ಎ ಡಿ ಅನುಪಾತ ಡಿ ಬಿ ಅಂದರೆ 2:8. ಅದನ್ನು ಸರಳೀಕೃತಗೊಂಡಾಗ 1:4 ಆಗ್ತದೆ. ಸೊ ಡಿ ಇ ಬಿ ಸಿನೂ ಕೂಡ 1:4 ಅನ್ನೋದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಒಂದು ಸಿಲಿಂಡರಿನ ಪಾದದ ಪರಿಧಿ 10 ಸೆಂಟಿಮೀಟರ್, ಎತ್ತರ 25 ಸೆಂಟಿಮೀಟರ್ ಆದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ನಿಮಗೆ ಗೊತ್ತಿರಬೇಕು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ 2πRh. ಇಲ್ಲಿ ನಿಮಗೆ ಏನೇನು ಕೊಟ್ಟಿದ್ದಾರೆ? ಪರಿಧಿ ಕೊಟ್ಟಿದ್ದಾರೆ, ಎತ್ತರ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಬೆಲೆಗಳನ್ನು ತುಂಬ್ರಿ. 10 × 25 ಅಂದರೆ 250 cm² ಅಂತಕ್ಕದ್ದನ್ನೇ ಬರೋದು. ನೆಕ್ಸ್ಟ್, ಸಂಭವನೀಯತೆಗೆ ಸಂಬಂಧಿಸಿದಂತೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ 1 ಅನ್ನೋದು ಸರಿಯಾದ ಉತ್ತರ. ನಿಮಗೆಲ್ಲ ಅದು ಗೊತ್ತಿರ್ತಕ್ಕಂಥ ಕಾನ್ಸೆಪ್ಟು. ಇನ್ನು ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದ 4ನೇ ಪದಕ್ಕಿಂತ 12 ಆಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು. ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ 7ನೇ ಪದ 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಅಂದರೆ a7 = a4 + 12. ಆವಾಗ a + 6d = a + 3d + 12. ಸೊ d = 4 ಅಂತಕ್ಕದ್ದನ್ನು ವ್ಯತ್ಯಾಸವನ್ನು ಬರಬೇಕಿತ್ತು. ಇನ್ನು 14ನೇ ಪ್ರಶ್ನೆ ಇತ್ತು ಫ್ರೆಂಡ್ಸ್. ಸೊ 14ನೇ ಪ್ರಶ್ನೆ ಬಹಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಸೊ ಏನಿತ್ತಪ್ಪ ಅಂತಂದ್ರೆ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದರು. ನಿಮಗೆ ಈ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿನ ಸೂತ್ರಗಳನ್ನು ಬಹೆಟ್ ಹಾಕಲೇಬೇಕು. ಇದು πRL + 2πr² ಅಂತಕ್ಕಂಥದ್ದು ಬರ್ತದೆ. ಸೊ ಇದನ್ನು ಬರೆದ್ರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 15ನೇ ಪ್ರಶ್ನೆ ನೋಡಿ, ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ಬಿ ಸಿ ಮತ್ತು ಕ್ಯೂ ಆರ್ ಅನುರೂಪ ಬಾಹು. ಕೋನ ಬಿ = 80 ಡಿಗ್ರಿ ಆದರೆ ಕೋನ ಸಿ = 40 ಡಿಗ್ರಿ. ಕೋನ ಪಿಯ ಅಳತೆಯನ್ನು ಕಂಡುಹಿಡಿಯಿರಿ.
ಸೊ ಕೋನ ಪಿ ಮತ್ತು ಕೋನ ಎರಡು ಎಷ್ಟಾಯ್ತಪ್ಪ ಅಂದ್ರೆ 180 ಡಿಗ್ರಿ. ಓಕೆನಾ, ಆಲ್ರೆಡಿ 80 ಮತ್ತು 40 ಇತ್ತಂದ್ರೆ 120, 80ರಲ್ಲಿ 120 ಕಳೆದ್ರಂದ್ರೆ 60 ಡಿಗ್ರಿ ಬರ್ತದೆ. ಇನ್ನು 16ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ ಕೆ ಈ ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ವ್ಯುತ್ಕ್ರಮಗಳಾದರೆ ಕೇನ ಬೆಲೆಯನ್ನು ಕಂಡುಹಿಡಬೇಕಿತ್ತು. ನೋಡಿ, ಶೂನ್ಯತೆಗಳು ಪರಸ್ಪರ ವ್ಯುತ್ಕ್ರಮಗಳಾದರೆ ಅವುಗಳ ಗುಣಲಬ್ಧ ಒಂದೇ ಇರ್ತದೆ. ಸೊ ನಿಮ್ಗೆ ಆಲ್ರೆಡಿ ಇದು ಗೊತ್ತದೆ. ಸೊ ಕೇನ ಬೆಲೆನೂ ಕೂಡ ಎಷ್ಟಾಗಬೇಕು, ಒಂದೇ ಆಗಬೇಕು. ನೆಕ್ಸ್ಟ್ 2 ಮಾರ್ಕರ್ ಕ್ವಶನ್. ಸಮಾಂತರ ಶ್ರೇಣಿಯಲ್ಲಿ S20 820 ಅದ, A20 79 ಅದ. ಮೊದಲ ಪದವನ್ನು ಕಂಡುಹಿಡಬೇಕು. ಫಸ್ಟ್ ಬರ್ಕೊಡ್ರಿ. S20 ಈಕ್ವಲ್ ಟು 820, A20 ಈಕ್ವಲ್ ಟು 79, N ಈಕ್ವಲ್ ಟು 20. ಇವೆಲ್ಲ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಮೊದಲೇ ಕೊಟ್ಟಿದ್ದಾರೆ. ಓಕೆನಾ. ಸೊ ಅವಾಗ SN ಈಕ್ವಲ್ ಟು N ಡಿವೈಡೆಡ್ ಬೈ 2 A ಪ್ಲಸ್ AN ಅಂತಕ್ಕಂಥ ಸೂತ್ರ ಹಾಕ್ರಿ. ಸೊ 3 ಅಂತಕ್ಕಂಥದ್ದು ಏನಾಗಿರ್ತದೆ, ಮೊದಲ ಪದ ಬರ್ತದೆ. ಸೊ 3 ಅಂತ ಬರೆದ್ರೆ ಉತ್ತರ ಎಕ್ಸಾಕ್ಟ್ಲಿ ಕರೆಕ್ಟಾಗಿರ್ತಕ್ಕಂಥ ಉತ್ತರ. ಇನ್ನು 201ರಿಂದ 401ರ ನಡುವೆ 6ರಿಂದ ಭಾಗ ಹೋಗುವ ಎಷ್ಟು ಸಂಖ್ಯೆಗಳು ಬರ್ತವೆ ಅಂತ ಕೇಳಿದರು. ಸೊ ಮೊದಲು ಬರ್ಕೋಬೇಕು 201ರಿಂದ 401 ಅಂತ. ಇಲ್ಲಿ 204ರಿಂದ 396ರವರೆಗೆ ಸಂಖ್ಯೆಗಳು ಭಾಗ ಹೋಗ್ತವೆ. ಅವಾಗ ನಮಗೆ ಒಂದು ಶ್ರೇಣಿಯ ಸಮೀಕರಣ ಶ್ರೇಣಿ ಸಿಗ್ತದೆ. 204, 210, 216 ಡ್ಯಾಶ್ ಡ್ಯಾಶ್ ಅಪ್ ಟು ಎಲ್ಲಿವರೆಗೆ 396. ಅವಾಗ ಎ 204 ಆಗಬೇಕು, ಡಿ ಎಷ್ಟಾಗಬೇಕು, 210ರಲ್ಲಿ 204 ಕಳೆದ್ರೆ 6 ಆಗ್ತದೆ, AN 396, ಎನ್ ಅನ್ನು ಕಂಡುಹಿಡಬೇಕು. ಅವಾಗ ಸೂತ್ರ ಏನು ಹಾಕಬೇಕು, AN ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ ಸೂತ್ರವನ್ನು ಹಾಕ್ತೀರಿ. ಅವಾಗ ನಮಗೆ ಏನಾಗ್ತದಪ್ಪ ಅಂದರೆ 33 ಅಂತಕ್ಕಂಥ ಉತ್ತರ ಏನಾಗಬೇಕು, ಬರಬೇಕು. ಇನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಬೇಕು. 2x ಪ್ಲಸ್ y ಈಕ್ವಲ್ ಟು 8, 3x ಮೈನಸ್ y ಈಕ್ವಲ್ ಟು 7. ಸೊ ಏನಿಲ್ಲ, ಈ ವೈ ತೆಗ್ದಿದ್ದಾರೆ. 5x ಮತ್ತು 15 ಉಳಿತು. x ಅಂದರೆ 15 ಭಾಗಿಸು 5 ಅಂದರೆ 3. ಇದನ್ನೇ ಫಸ್ಟ್ ಸಮೀಕರಣದಲ್ಲಿ ಹಾಕಿದ್ದಾರೆ. 2x ಪ್ಲಸ್ y ಈಕ್ವಲ್ 10 ಇದೆಲ್ಲ ಅಲ್ಲಿ ಎಕ್ಸ್ನ ಬೆಲೆ 3 ತುಂಬಿದಾಗ ನಮಗೆ y ಬೆಲೆ 2 ಅಂತಕ್ಕಂಥದ್ದು ಬಂತು. ಇದು ಆಲ್ರೆಡಿ ಬಹಳ ಕಡೆಯೂ ಕೂಡ ಕೇಳಿದ್ದಾರೆ, ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಎಸ್, 2x² ಪ್ಲಸ್ 3x ಮೈನಸ್ 7 ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ, ಮೂಲಗಳ ಸ್ವಭಾವವನ್ನು ಬರೀರಿ. ಮೊದಲು ಬರ್ಕೋರಿ ವರ್ಗ ಸಮೀಕರಣ. 2x² ಪ್ಲಸ್ 3x ಮೈನಸ್ 7 ಈಕ್ವಲ್ ಟು 0. ಇಲ್ಲಿ A 2 ಅದ, B ಪ್ಲಸ್ 3 ಅದ, C ಮೈನಸ್ 7 ಅದ. ಶೋಧಕದ ಸೂತ್ರ B² ಮೈನಸ್ 4AC. ಬೆಲೆಗಳನ್ನು ತುಂಬ್ರಿ. ಅವಾಗ ಏನಾಗ್ತದಪ್ಪ ಅಂದರೆ 65 ಗ್ರೇಟರ್ ದೆನ್ 0 ಬರ್ತದೆ. ಇದು ಮೂಲಗಳು ವಾಸ್ತವ ಮತ್ತು ಭಿನ್ನ ಅಂತ ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಅಥವಾ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ, ಅದರಲ್ಲಿ ಅದನ್ನು ಹೀಗೂ ಬರಿಬೋದು. ಇದು ಎರಡನೇ ಮೆಥಡ್. ಎಸ್, ಇದು ಪ್ರಶ್ನೆ 2x ಪ್ಲಸ್ 3x ಅಂದರೆ x² ಪ್ಲಸ್ 1, 2x² ಪ್ಲಸ್ 3x ಈಕ್ವಲ್ ಟು x² ಪ್ಲಸ್ 1, 2x² ಪ್ಲಸ್ 3x ಮೈನಸ್ x² ಮೈನಸ್ 1 ಈಕ್ವಲ್ ಟು 0. ಆವಾಗ x² ಪ್ಲಸ್ 3x ಮೈನಸ್ 1 ಈಕ್ವಲ್ ಟು 0 ಆಗ್ತದೆ. ಈ ಮೆಥಡನ್ನು ಕೂಡ ನೀವು ಹಾಕ್ಬೋದು. ನೆಕ್ಸ್ಟ್ √5 ಒಂದು ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಅಂತ ಕೇಳಿದರೆ ಚೆನ್ನಾಗಿ ನೋಡ್ಕೊಂಡು ಹೋಗಿ. √2, √3, √5, √7 ಇವುಗಳು ಕೂಡ ಬರೋ ಚಾನ್ಸಸ್ ಕಡಿಮೆ, ಬಟ್ ಡಬಲ್ ಇದ್ದಾವೆ ನೋಡಿ. 2 ಪ್ಲಸ್ √3, 5 ಮೈನಸ್ √2 ಅವು ನಿಮ್ಗೆ ಏನಾಗ್ತವಪ್ಪ ಅಂದರೆ ಮ್ಯಾಕ್ಸಿಮಮ್ ಆಗಿ ಬರ್ತಕ್ಕಂಥ ಲೆಕ್ಕ. ಅಭಾಗಲಬ್ಧ ಸಂಖ್ಯೆ ಸಾಧಿಸ್ತಕ್ಕಂಥದ್ದು ಆಲ್ರೆಡಿ ವಾಸ್ತವ ಸಂಖ್ಯೆಗಳಲ್ಲಿ ನೀವೆಲ್ಲ ಬರೆದಿದ್ದೀರಿ. ಭಾಳ ಸ್ಟೆಪ್ಸ್ ಏನಿಲ್ಲ, ಇಷ್ಟೇ ಸ್ಟೆಪ್ಸ್ ಇದ್ದಾವೆ. ಸೊ ಈಸಿಯಾಗಿ ನೀವು ಏನು ಮಾಡ್ತೀರಿ, 2 ಮಾರ್ಕ್ಸನ್ನು ತೊಗೊಳ್ತೀರಿ, ಬರೀರಿ. ಇನ್ನು ನಿರ್ದೇಶಾಂಕಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ 2 ಮಾರ್ಕ್ಸಿಗೆ. ಸೊ ನೋಡಿ, ಫಸ್ಟ್ ರೇಖಾಖಂಡವನ್ನು ವಿಭಾಗಿಸ್ತಕ್ಕಂಥದ್ದು ಏನು ಮಾಡಿದ್ದಾರೆ, ಬಿಂದುಗಳನ್ನು ಕೊಟ್ಟಿದ್ದಾರೆ. ಏನಿದ್ದಾವೆ, 1, 6, 4, 3 ಅಂತ ಇದೆ. 1:2 ಇದೆ. ಸೊ ನಮಗೆ ಏನು ಬೇಕು, x1 y1, x2 y2, m1 y2. 1 ಅನ್ನೋದು x1, 6 ಅನ್ನೋದು y1, 4 ಅನ್ನೋದು x2, 3 ಅನ್ನೋದು y2, 1 ಅನ್ನೋದು m1, 2 ಅನ್ನೋದು m2. ನಾವೇನು ಮಾಡಬೇಕಾಗದ, ಬಿಂದುಗಳನ್ನು ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕಾದ್ರೆ p ಈಕ್ವಲ್ ಟು ಎಕ್ಸ್ ವೈಗಳನ್ನು ಕಂಡುಹಿಡಬೇಕು. ಸೂತ್ರ ಗೊತ್ತದ, p ಎಕ್ಸ್ ವೈ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡ್ ಬೈ m1 ಪ್ಲಸ್ m2, m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಆ ಬೆಲೆಗಳನ್ನು ತುಂಬ್ತಾ ಹೋಗ್ರಿ. ಲಾಸ್ಟ್ ಏನಾಗ್ತದಪ್ಪ ಅಂದರೆ 2, 5 ಅಂತ ಬರ್ತದೆ. ಇಟ್ ಮೀನ್ಸ್ 3 1 3 2 3 1 3 5. ಓಕೆ, ಇಲ್ಲಿ ತನಕ ನಿಮಗೆ ಎಷ್ಟು ಬರ್ತದೆ ಅಷ್ಟು ಸ್ಟೆಪ್ಸ್ಗಳನ್ನ ಬಿಡಿಸ್ತಾ ಹೋಗಿ ಆರಾಮಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಟ್ಯಾನ್ ಪಿ ಈಕ್ವಲ್ ಟು ಕಾಸ್ ಆರ್ನ ಬೆಲೆಗಳನ್ನು ಕಂಡುಹಿಡಬೇಕು. ಟ್ಯಾನ್ ಪಿ ಅಂದ್ರೆ ಅಭಿಮುಖ ಭಾಗಿಸು ಪಾರ್ಶ್ವ, ಅಂದರೆ ಅಭಿಮುಖ ಪಾರ್ಶ್ವ ಅಂತಂದರೆ 5, 12 ಬರ್ತದೆ. ಕಾಸ್ ಆರ್ ಅಂತಂದರೆ ಪಾರ್ಶ್ವ ವಿಕರ್ಣ, ಅಂದರೆ ಇದು ಪಾರ್ಶ್ವ, ಆಮೇಲೆ ಅದಕ್ಕೆ ಏನಾಗಿರ್ತದೆ, ಇದು ವಿಕರ್ಣ ಆಗಿರ್ತದೆ. ಓಕೆ, ಸೊ ಟ್ರಿಗ್ನೋಮೆಟ್ರಿ ಹೇಳುವಾಗ ನಿಮಗೆ ಇದನ್ನು ಕನ್ಸೆಪ್ಟ್ ಹೇಳ್ತಾರೆ, ಅಭಿಮುಖ ಮತ್ತು ಪಾರ್ಶ್ವ, ಇದೇ ಮೋಸ್ಟ್ ಇಂಪಾರ್ಟೆಂಟ್ ಅದು. ಇನ್ನು 23ನೇ ಪ್ರಶ್ನೆ ಇತ್ತು. ಚಿತ್ರದಲ್ಲಿ ಸಿ ಪಿ ಮತ್ತು ಸಿ ಕ್ಯೂಗಳು ಓ ಕೇಂದ್ರವುಳ್ಳ ವೃತ್ತಕ್ಕೆ ಸ್ಪರ್ಶಕ, ಎ ಆರ್ ಬಿಯು ಆರ್ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವಾದರೆ
ಸಿ ಎ ಬಿ ತ್ರಿಭುಜದ ಸುತ್ತಳತೆ ಸಿ ಪಿ ಸ್ಪರ್ಶಕದ ಉದ್ದದ 2ರಷ್ಟಿದೆ ಅಂತ ತೋರಿಸಿ. ಸೊ ಚಿತ್ರ ಕೊಟ್ಟಿದ್ದಾರೆ. ಸಿ ಎ ಬಿ ತ್ರಿಭುಜದ ಸುತ್ತಳತೆ ಒಳಗೆ ಏನದ ಸಿ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಬರ್ತದೆ. ಆಮೇಲೆ ಸಿ ಪಿ ಮೈನಸ್ ಎ ಪಿ, ಎ ಆರ್ ಪ್ಲಸ್ ಬಿ ಆರ್, ಸಿ ಕ್ಯೂ ಮೈನಸ್ ಬಿ ಕ್ಯೂ. ಪ್ರಮೇಯ 10.2ರಿಂದ ನಮಗೆ ಏನಾಗ ಗೊತ್ತಾಗ್ತದಪ್ಪ ಅಂದ್ರೆ ಸಿ ಪಿ ಇಸ್ಕೊಲ್ ಟು ಸಿ ಕ್ಯೂ, ಎ ಆರ್ ಇಸ್ಕೊಲ್ ಟು ಎ ಪಿ, ಬಿ ಕ್ಯೂ ಇಸ್ಕೊಲ್ ಟು ಬಿ ಆರ್. ಇದು ನೆನಪಿಟ್ಕೊಳ್ಳೇಬೇಕು. ಅವಾಗ ನಮಗೆ ಏನಾಗ್ತದಪ್ಪ ಅಂದ್ರೆ 2CP ಅಂತಕ್ಕಂಥ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಸಿಗ್ತದೆ. ಇಟ್ ಮೀನ್ಸ್ ಇದು ಬಿ ಕ್ಯೂ ಹೋಗ್ತದೆ, ಬಿ ಕ್ಯೂ ಎ ಪಿ ಹೋಗ್ತದೆ, ಇಲ್ಲಿ ಉಳಿದಿದ್ದು ಇ ಸಿ ಪಿ. ಸೊ 2CP ಅಂತ ನೀವು ಪ್ರೂವ್ ಮಾಡಬೇಕು. ಓಕೆ, ಇಟ್ಸ್ ಈಸಿ. ಎರಡು ಸಂಖ್ಯೆಗಳ ಮಸ ಮತ್ತು ಲಸ ಗುಣಲಬ್ಧ 2013 ಆದರೆ ಅವುಗಳಲ್ಲಿ ಒಂದು ಸಂಖ್ಯೆ 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಆಮೇಲೆ ಮಸವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಎರಡು ಸಂಖ್ಯೆಗಳ ಗುಣಲಬ್ಧ ಈಕ್ವಲ್ ಟು ಎರಡು ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ. ಇದು ನಿಮಗೆ ಗೊತ್ತೇ ಇದೆ. 42 ಇಂಟು ಬಿ ಈಕ್ವಲ್ ಟು 2016, ಬಿ ಈಕ್ವಲ್ ಟು 2016 ಡಿವೈಡೆಡ್ ಬೈ 42 ಅಂದರೆ 48. ಇವಾಗ 42 ಈಕ್ವಲ್ ಟು 2 ಇಂಟು 3 ಇಂಟು 7. ಸೊ 42 ಈಕ್ವಲ್ ಟು 2 ಪವರ್ 4 ಇಂಟು 3. ಸೊ ಮಸ ಎಷ್ಟಾಗಿರ್ತದೆ 2 ಗುಣಿಸು 3 ಅಂದರೆ 6 ಅಂತ ಬಂದರೆ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ. 3 ಮಾರ್ಕರ್ ಕ್ವಶನ್. ಎ -3 0, ಬಿ 0 2, ಸಿ 0 -3. ಈ ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತದ ಕೇಂದ್ರದ ನಿರ್ದೇಶಾಂಕಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಈ ಥರನಾಗಿರ್ತಕ್ಕಂಥದ್ದಿತ್ತು. ಫಸ್ಟ್ ನೀಟಾಗಿ ಬರ್ಕೊಡ್ರಿ. ಒ ಎ ಈಕ್ವಲ್ ಟು ಒ ಬಿ ಈಕ್ವಲ್ ಟು ಒ ಸಿ, ಒ ಎ ಈಕ್ವಲ್ ಟು ಒ ಬಿ ಅಂತ ಪರಿಗಣಿಸಿ ದೂರ ಸೂತ್ರ ಉಪಯೋಗಿಸಿ ನೀವೇನು ಮಾಡಬೇಕು, ಇದನ್ನು ಲೆಕ್ಕವನ್ನು ಮಾಡಬೇಕು. ಇಷ್ಟ ಮಾಡಿದರೆ ಇದು ಮೊದಲು ಒ ಬಿ ಅಂತ ಒ ಸಿ ಫಸ್ಟ್ 2x + 4y = 5 ತೊಗೋಬೇಕು. ಆಮೇಲೆ ಏನು ಮಾಡಬೇಕು ಅಂತಂದರೆ y ಬರ್ತದೆ. y ಬೆಲೆ ಎಷ್ಟು ಬಂತು -1 / 2. ಆವಾಗ ನೀವೇನು ಮಾಡಬೇಕು, ಈ y ಬೆಲೆಯನ್ನು 1ರಲ್ಲಿ ಹಾಕಬೇಕು. ಸೊ 1ರಲ್ಲಿ ಹಾಕಿದಾಗ ಸೊ ಟೋಟಲ್ ಆನ್ಸರ್ ಎಷ್ಟು ಬರಬೇಕಪ್ಪ ಅಂದರೆ -1 / 2 ಅಂದರೆ -1 / 2 ಮತ್ತು -1 / 2 ಇಷ್ಟು ಬಂದರೆ ಆನ್ಸರ್ ಕಂಪ್ಲೀಟ್ ಬಂದಂಗೆ. ಇನ್ನು ಪ್ರಮೇಯ ಇದೆ. ಬಾಹ್ಯ ಬಿಂದುವಿನಿಂದ ವೃತ್ತಾಕಾರದ ಸ್ಪರ್ಶಕಗಳ ಉದ್ದ ಸಮ. ಇದು ಬಂದೇ ಬರ್ತಕ್ಕಂಥದ್ದು 99%. ಇದು ಬರಲಿಲ್ಲ ಅಂದರೆ ವೃತ್ತ ಬಿಂದು ಅಂತ ಇದೆ ನೋಡಿ, ಅದನ್ನು ಕಲ್ಕೊಡ್ರಿ. ದತ್ತ ಸಾಧನೀಯ ರಚನೆ ಸಾಧನೆಗಳನ್ನು ಅಗದಿ ನೀಟಾಗಿ ಬರೀರಿ. ಸೊ ಖಂಡಿತವಾಗಿ 3ಕ್ಕೆ 3 ಅಂಕಗಳು ನಿಮಗೆ ಕೊಡ್ತಾರೆ. ಇನ್ನು ಒಂದು ಎಕ್ಸ್ಪ್ರೆಸ್ ರೈಲು 132 ಕಿಲೋಮೀಟರ್ ದೂರ ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ 1 ಗಂಟೆ ಕಡಿಮೆ ಸಮಯ ತೆಗೆದುಕೊಂಡ್ರೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವ ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ 11 km/h ಹೆಚ್ಚಾಗಿದ್ದರೆ ಆ ಎರಡೂ ರೈಲುಗಳ ಸರಾಸರಿ ಜವವನ್ನು ಕಂಡುಹಿಡಿಯಿರಿ. ಸೊ ಬರ್ಕೋಬೇಕು. ಪ್ಯಾಸೆಂಜರ್ ರೈಲಿನ ಜವ ಬರ್ಕೊಡ್ರಿ x km/h, ಎಕ್ಸ್ಪ್ರೆಸ್ ರೈಲಿನ ಜವ x + 11 km/h. ಅವಾಗ ಕಾಲ ಚಲಿಸಿದ ದೂರ ಭಾಗಿಸೋ ಕಾಲ. ಅವಾಗ ನಾವು ಹಾಕಿದಾಗ ಏನು ಮಾಡಬೇಕಪ್ಪ ಅಂತಂದರೆ 132 ದೂರ ಪ್ಯಾಸೆಂಜರ್ ರೈಲಿನ ಕಾಲ, ಎಕ್ಸ್ಪ್ರೆಸ್ ರೈಲಿನ ಕಾಲವನ್ನು ನಾವು ತೊಗೋಬೇಕು. ಆವಾಗ ನಮಗೇನಾಗ್ತದೆ ಟೋಟಲಿ ಲಾಸ್ಟು 44 km/h ಅಂತ ಬಂದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ಪ್ರಶ್ನೆ ಬೈತು ನೋಡಿ. ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸು ಕ್ರಮವಾಗಿ 19 ವರ್ಷ ಮತ್ತು 15 ವರ್ಷ. ಅವರ ವಯಸ್ಸುಗಳ ಗುಣಲಬ್ಧ 480ಕ್ಕೆ ಸಮನಾಗಲು ಎಷ್ಟು ವರ್ಷಗಳು ಬೇಕಾಗ್ತವೆ ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡಿ ಅಂದರೆ ಬೇಕಾಗೋ ವರ್ಷ x ಆಗಿರಲಿ. ಆವಾಗ 19 + x 15 + x 480. ಆವಾಗ ನಮಗೇನಾಗ್ತದಪ್ಪ ಅಂತಂದ್ರೆ ಈ x + 39 ಅನ್ನೋದನ್ನು ಕಾಮನ್ ಆಗಿ ತೊಗೊಳ್ರಿ. ಓಕೆ, ಅಪವರ್ತನಗಾಗಿ ಮಾಡಿಕೊಡ್ರಿ. ಆವಾಗ ನಿಮಗೆ x = -39 ಮತ್ತು 5 ಸಿಗ್ತದೆ. 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸು ಎಷ್ಟಾಗಿರ್ತದಪ್ಪ ಅಂದ್ರೆ ಗುಣಲಬ್ಧ 480 ಆಗಿರ್ತದೆ ಅನ್ನೋದನ್ನು ನೀವು ಬರೆದ್ರೆ ನಿಮಗೆ ಆನ್ಸರ್ ಏನು ಮಾಡ್ತಾರಪ್ಪ ಅಂದ್ರೆ ಕಂಪ್ಲೀಟಾಗಿ 3 ಮಾರ್ಕರ್ ಕೊಡ್ತಾರೆ. ಇನ್ನು ಟ್ರಿಗ್ನೋಮೆಟ್ರಿ ಮೇಲೆ ಇತ್ತು. sec a = 1 - sin a, sec a + tan a = √1 + cos a 1 - cos a cos sec a ನ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಆಲ್ರೆಡಿ ಸಾಧಿಸಿದ್ದಾರೆ, ಇದನ್ನು ನೋಡ್ಬೋದು. ಇದು ಎಡಭಾಗ ಇದೆ, ಇದು ಬಲಭಾಗ ಇದೆ. ಸೊ ಇಷ್ಟು ನೀವು ಮಾಡಿದ್ರೆ ನಿಮಗೆ 3 ಮಾರ್ಕ್ ಆರಾಮ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇನ್ನೊಂದಿದೆ ನೋಡಿ. ಓಕೆ, sin θ / 1 - cot θ + tan θ / 1 + cos θ = sin θ cos θ / sin square θ + tan θ / sin square θ. ಇದನ್ನು ಸಾಧಿಸಲಿಕ್ಕೆ ಕೇಳಿದರು. ಸೊ ಆಲ್ರೆಡಿ ಇದನ್ನು ಸಾಧಿಸಿದ್ದಾರೆ. ಇದನ್ನು ಕೂಡ ನೀವು ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇನ್ನು ಶೂನ್ಯತೆಗಳ ಮೊತ್ತ 2 ಮತ್ತು -8 ಬಹುಪದೋಕ್ತಿ ಕಂಡುಹಿಡಬೇಕು. ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಬೇಕು. ಸೊ ಶೂನ್ಯತೆಗಳ ಮೊತ್ತ ಗೊತ್ತಿದೆ. α + β = 2 ಗುಣಲಬ್ಧ α + β = -8. ಆವಾಗ ವರ್ಗ ಬಹುಪದೋಕ್ತಿ ಸಿಗ್ತದೆ. x² - 2x - 8. ಶೂನ್ಯತೆಗಳನ್ನು ಕಂಡುಹಿಡಬೇಕು. ಶೂನ್ಯತೆಗಳು 4 ಮತ್ತು -2 ಬಂದರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಇನ್ನೊಂದು ಪ್ರಶ್ನೆ ಇದೆ ನೋಡಿ. p of x = x² + 3x + 1. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು α + β ಆದರೆ a / a + a / b, a² + β +
ಎ ಸ್ಕ್ವೇರ್ ಎ ಬೀಟಾ ಸ್ಕ್ವೇರ್ ಅಂತಕ್ಕಂಥ ಬೆಲೆಗಳನ್ನ ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಅದರ ಉತ್ತರ ಇತ್ತು. ಓಕೆನಾ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಈಕ್ವಲ್ ಟು 0. ಶೂನ್ಯತೆಗಳ ಮೊತ್ತ -3 ಬರಬೇಕು, ಗುಣಲಬ್ಧ 1 ಬರಬೇಕು. ಓಕೆನಾ. ಸೊ ಈ ಥರನಾಗಿರ್ತಕ್ಕಂಥ ಲೆಕ್ಕ ನೋಡ್ಕೊಡ್ರಿ. ಇನ್ನು 30ದಲ್ಲಿದೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಬಿ ಎ ಸಿ 90 ಡಿಗ್ರಿ, ಎ ಡಿ ಲಂಬ ಬಿ ಸಿ, ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಅಂತ ಸಾಧಿಸಿ. ಓಕೆನಾ. ಇದು ಕೋ ನಿರ್ಧಾರಕ ಗುಣದಲ್ಲಿ ಬರ್ತದೆ. ಸಾಧನೆಯ ಏನು ಮಾಡಬೇಕು, ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ. ಕೋ ನಿರ್ಧಾರಕ ಗುಣವನ್ನು ಹಾಕಿದ್ರೆ ನಿಮಗೆ ಗೊತ್ತಾಗ್ತದೆ. ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಬರ್ತದೆ. ಇನ್ನು ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ 18 ಸೆಂಟಿಮೀಟರ್, 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಇದು ತ್ರಿಜ್ಯಾಂತರ ಖಂಡದ ಕೋನವನ್ನು ಹಾಕ್ತೀರಿ. 35 ನಿಮಿಷ ಇಂಟು 360 ಡಿಗ್ರಿ ಡಿವೈಡೆಡ್ ಬೈ 60 ನಿಮಿಷಗಳು ಇಂಟು 210. ಆವಾಗ ವಿಸ್ತೀರ್ಣ ಟೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಅವಾಗ ಏನಾಗ್ತದೆ, ವಿಸ್ತೀರ್ಣ 594 cm² ಬರಬೇಕು. ಕಂಸದ ಉದ್ದ 66 ಸೆಂಟಿಮೀಟರ್ ಬರಬೇಕು. ಸಂಭವನೀಯತೆ ನೋಡಿ. ಒಂದು ಪೆಟ್ಟಿಗೆಯಲ್ಲಿ 6ರಿಂದ 70ರವರೆಗೆ ನಮೂದಿತ ಕಾರ್ಡ್ ಇದ್ದಾವೆ. ಆ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆದಿದ್ದಾರೆ. ಕಾರ್ಡಿನ ಮೇಲೆ ಈ ಕೆಳಗಿನಂತೆ ಸಂಖ್ಯೆಗಳನ್ನು ಪಡೆದಿದ್ದಾರೆ. ಪೂರ್ಣ ವರ್ಗ ಸಂಖ್ಯೆ, 5ರಿಂದ ಭಾಗವಾಗುವ ಸಂಖ್ಯೆ, 30ಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆ. ಸಂಭವನೀಯತೆಯನ್ನು ಕಂಡುಹಿಡಬೇಕು. ಆವಾಗ ನೀವು ಮೊದಲು ಎಸ್ ಬರ್ಕೋಬೇಕು. 6, 7, 8, 9, 10 ಡ್ಯಾಶ್ ಎಲ್ಲಿವರೆಗೆ 70. ಅಂದರೆ ಎನ್ ಆಫ್ ಎಸ್ ಎಷ್ಟು ಬಂತು, 65 ಬಂತು. ಸೊ ಫಸ್ಟ್ ಕಂಡುಹಿಡಬೇಕು ಎ. ಸೊ ಅದರಲ್ಲಿ ಎಷ್ಟಾಗ್ತದೆ, 6/65, ಬಿ 1/5, ಸಿ 12/65 ಅಂತ ಬಂದರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ವರ್ಗಾಂತರಕ್ಕೆ ಸರಾಸರಿನ ಕಂಡುಹಿಡಬೇಕು. ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದ್ರು. ಸೊ ವರ್ಗಾಂತರ ಮತ್ತು ಆವೃತ್ತಿಯ ಮಧ್ಯ ಬಿಂದುಗಳನ್ನು ತಗೊಳ್ರಿ, ಎಫ್ ಮತ್ತು ಎಕ್ಸ್ ಐನ ಗುಣಿಸ್ರಿ. ಸೊ ಟೋಟಲ್ 1380 ಭಾಗಿಸು 50 ಅಂದರೆ 29, 27.6 ಬರ್ತದೆ. ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಮೇಷನ್ ಎಫ್ ಐ. ಸೊ 1380 ಭಾಗಿಸು 50 ಅಂತ ಹಾಕಿ 27.6 ಅನ್ನು ಬರೀರಿ. ಇದು ಬಹುಲಕ ಇತ್ತು. ಸೊ ಬಹುಲಕದ ಲೆಕ್ಕವನ್ನು ಕೂಡ ನೀವು ಮಾಡ್ತೀರಿ. ಗ್ರಾಫ್ ಇದೆ ನೋಡಿ, ಯಾವುದು ಎಕ್ಸ್ ಪ್ಲಸ್ 2y ಈಕ್ವಲ್ ಟು 6, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5. ಸೊ ಈ ಥರ ಟೇಬಲ್ಗಳನ್ನು ಹಾಕೋಬೇಕು. ಎಕ್ಸ್ ವೈದು ಸಮೀಕರಣ ಬಿಡಿಸಿ ಆವಾಗ ನಿಮಗೆ ಬಿಂದುಗಳು ಸಿಗ್ತಾವೆ. ಇದೇ ಬಿಂದುಗಳನ್ನು ತೆಗೆದರೆ ಇಷ್ಟು ಬಾಕ್ಸಿಗೆ 1 ಮಾರ್ಕ್ಸು. ಆಮೇಲೆ ಗ್ರಾಫಿಗೆ ಎಷ್ಟಿರ್ತದೆ, 1 ಮಾರ್ಕ್ಸ್ ಇರ್ತದೆ. ಮೂಲಮಾನಗಳನ್ನು ಬರೀಬೇಕು. ಆವಾಗ ಕಂಪ್ಲೀಟ್ ಆಗಿರ್ತಕ್ಕಂಥ ಅಂಕಗಳನ್ನು ನಿಮಗೆ ಸಿಗ್ತದೆ. 2 ತ್ರಿಭುಜದಿದ್ದಾವೆ. ಥೇಲ್ಸನ ಪ್ರಮೇಯ ಇದೆ ನೋಡಿ. ಓಕೆ, ಥೇಲ್ಸನ ಪ್ರಮೇಯ, ಕೋ ನಿರ್ಧಾರಕ ಪ್ರಮೇಯ, ಎ ಓಕೆ ಎಸ್ ಆ್ಯಂಗಲ್ ಅವೆರಡೂ ಕೂಡ ಪ್ರಮೇಯಗಳನ್ನು ನೋಡ್ಕೊಡ್ರಿ ಚೆಂದಂಗಿ. 4 ಮಾರ್ಕ್ಸ್ ಬಂದೇ ಬರ್ತಕ್ಕಂಥ ಪ್ರಮೇಯಗಳು. ಓಕೆ, ಸಮಾಂತರ ಶ್ರೇಣಿ ಲೆಕ್ಕ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ Sn ಈಕ್ವಲ್ ಟು 3n² ಪ್ಲಸ್ 2n. ಹಾಗಾದರೆ ಶ್ರೇಣಿಯ nನೇ ಪದವನ್ನು ಕಂಡುಹಿಡಿಯಿರಿ. 59 ಪದಗಳಿದ್ದರೆ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಸೊ Sn ಈಕ್ವಲ್ ಟು 3n² ಪ್ಲಸ್ 2n. ಆವಾಗ n 1 ಆದಾಗ 2 ಆದಾಗ 3 ಆದಾಗ ಆವಾಗ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಈ ಉತ್ತರ ಬರ್ತದೆ. ಓಕೆ, 32, 60. ಎಸ್ ಟ್ರಿಗ್ನೋಮೆಟ್ರಿ ಮೇಲೆ ಲೆಕ್ಕ ಇತ್ತು. ಸೊ ಸಮುದ್ರದ ತೀರದ ಮೇಲೆ ನೇರವಾಗಿ ನಿಂತ ದೀಪಸ್ತಂಭದಂತ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ ಅದು. ಎರಡನ್ನೂ ಕೂಡ ನೀಟಾಗಿ ಬಿಡಿಸಿ ಪ್ರಶ್ನೆ ಮೊದಲು ಅರ್ಥ ಮಾಡಿಕೊಡ್ರಿ. ಓಕೆನಾ. ಪ್ರಶ್ನೆ ಅರ್ಥ ಆತಂದರೆ ಬಿಡಿಸ್ಲಿಕ್ಕೆ ಏನಿಲ್ಲ. ನಿಮಗೆ ಪ್ರಶ್ನೆ ಅರ್ಥ ಆಗಲಿಲ್ಲ ಅಂದರೆ ಬಿಡಿಸ್ಲಿಕ್ಕೇ ಬರೋದಿಲ್ಲ. ಶಂಕುವಿಂದಿದೆ ನೋಡಿ. ಓಕೆ, ಇಷ್ಟು ಈ ವಿಡಿಯೋದಲ್ಲಿ ಇತ್ತು ಅಂತ ಹೇಳ್ತಾ, ಸೊ ಚೆನ್ನಾಗಿ ಮತ್ತೆ ವಿಡಿಯೋಗಳಲ್ಲಿ ಹಾಕ್ತೀನಿ. ಅವುಗಳನ್ನು ಕೂಡ 4 ಮತ್ತು 5 ಮಾರ್ಕರ್ಸ್ಗಳನ್ನ ಬಿಡಿಸ್ಕೊಡ್ರಿ. ಸೊ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಇದನ್ನು ಡ್ರೈವಲ್ಲಿ ಹಾಕ್ತೀನಿ, ಅಲ್ಲಿಂದ ಕಾಪಿ ಮಾಡಿಕೊಂಡು ಪ್ರಿಪೇರ್ ಮಾಡಿ.